ಎಲ್ರಿಗೂ ನಮಸ್ಕಾರ. ಯಶಸ್ವಿ ಮಹಿಳಾ ಕಲಾವೃಂದ ಅಭಿನಯಿಸುವ ನಾಟಕ ದಿ ಡೆವಿಲ್ ಭೂತ. ಮೂಲ ಕಥೆ ಫ್ರೆಂಚ್ ಕಥೆಗಾರ ಮೊಪಾಸ, ಕನ್ನಡಕ್ಕೆ ಪ್ರೊಫೆಸರ್ ಪ್ರಮೋದ್ ಮುತಾಲಿಕ, ರಂಗರೂಪ ಮತ್ತು ನಿರ್ದೇಶನ ರೋಹಿತ್ ಎಸ್ ಬೈಕಾಡಿ. ಆತ್ಮೀಯರೇ, ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ, ಆದಷ್ಟು ನಿಶ್ಶಬ್ದವನ್ನು ಕಾಪಾಡಿಕೊಳ್ಬೇಕು. ನಾಟಕದ ಗಂಭೀರತೆಗೆ ಯಾವುದೇ ತೊಂದರೆ ಆಗಬಾರ್ದು. ಹಾಗೂ ನಿಮ್ಮ ಮೊಬೈಲ್ ಫೋನ್ಗಳನ್ನು ದಯವಿಟ್ಟು ಸೈಲೆಂಟ್ ಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಇದೀಗ ನಾಟಕ ದಿ ಡೆವಿಲ್. ನದಿಯ ಸಾಯಿ ದೋಣಿ ಅಳುವ ಕಡಲೊಳು ಸೇರಿ ಬರುತ್ತಲಿದೆ ನದಿಯ ಸಾಯಿ ದೋಣಿ. ಬಾಳ ಗಂಗೆಯ ಮಹಾಪೂರದೊಳು ಸಾವಿರುವೆ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆಗಳೋಳಿಯಲ್ಲಿ. ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟವಳ್ಳಿ ಅಲ್ಪ ಕಡಲು ಸೇರಿ ಬರುತ್ತಲಿದೆ ನದಿಯ ಹಾಯಿ ದೋಣಿ, ನದಿಯ ಹಾಯಿ ದೋಣಿ. ಪರಿಸ್ಥಿತಿ ತುಂಬಾ ಗಂಭೀರ ಇದೆ. ಅವಳ ಜೊತೆಗೆ ಇರಬೇಕು ನೀನೀಗ. ಆದ್ರೆ ಡಾಕ್ಟ್ರೆ, ನಾನೀಗ ಹೊಲದ ಕಡೆ ಹೋಗ್ಬೇಕಲ್ಲ? ಇಲ್ಲ ಇಲ್ಲ, ನಿಮ್ ತಾಯಿನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋ ಆಗಿಲ್ಲ. ಅವಳು ಯಾವಾಗ ಬೇಕಾದ್ರೂ ಕೊನೆಯುಸಿರೆಳಿಬಹುದು. ಅಯ್ಯೋ ಡಾಕ್ಟ್ರೆ, ನಾನು ನಿಮ್ಗೆ ಹೇಗೆ ಹೇಳಿ? ನೀನೇ ಹೇಳಮ್ಮ. ಗದ್ದೆಲಿ ಫಸಲು ಕೊಯ್ಲಿಗೆ ಬಂದಿದೆ, ವಾತಾವರಣವು ಅದು ಪೂರಕವಾಗೇ ಇದೆ. ಇಂಥ ಹೊತ್ತಲ್ಲಿ ನಾನು ಮನೇಲಿ ಉಳ್ಕೊಳಕ್ಕಾಗುತ್ತಾ?
ಮಾಡು. ನೀನು ಅಷ್ಟು ಮಾಡಲಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ತಿಳ್ಕೊ. ಎಲ್ಲರೂ ಒಂದಲ್ಲ ಒಂದಿನ ಸಾಯೋರೆ. ಆದ್ರೆ ನಿನ್ ಸರದಿ ಬಂದಾಗ ಬೀದಿ ನಾಯಿ ತರ ಸತ್ತು ಹೋಗ್ಬೋದು. ಹುಷಾರ್. ಅವಾಗ ಮಾತ್ರ ನೀನು ಗದ್ದೆಗೆ ಹೋಗ್ಬೋದು. ನೋಡು, ಇನ್ನು 1 ಗಂಟೆ ಒಳಗಡೆ ಈ ವಿಷಯ ತೀರ್ಮಾನ ಆಗ್ಬೇಕು. ಆಯ್ತು, ವ್ಯವಸ್ಥೆ ಮಾಡ್ತೇನೆ. ನೋಡು, ತಪ್ಪಿದೆ, ಹುಷಾರ್.
ಗದ್ದೆಗೆ ಹೋಗ್ಲಿಲ್ವಾ? ಅಮ್ಮ ಹೇಗಿದ್ದಾಳೆ? ಅದೇ ಅದೇ ಮಾತಾಡೋಕ್ ಬಂದದ್ದು. ಅಮ್ಮನ ಆರೋಗ್ಯ ಇತ್ತೀಚೆಗೆ ತೀರಾ ಹದಗೆಟ್ಟಿದೆ. ಹೆಚ್ಚೆಂದ್ರೆ ನಾಳೆ ಬೆಳಕಿನವರೆಗೆ ಬದುಕಿರ್ಬೋದಷ್ಟೇ. ಏನ್ ಮಾಡೋದು, ನಾನೊಬ್ಬ ಬಡವ. ಕೆಲ್ಸಕ್ಕೊಂದು ಜನ ಇಟ್ಕೊಳ್ಳೋಣ ಅಂದ್ರೂ ನನ್ನ ಹತ್ರ ಹಣ ಇಲ್ಲ. ಅದಕ್ಕೆ ನೀನೊಂದು ಕರೆ ಮಾಡಬೇಕು. ಮತ್ತೇನಲ್ಲ, ನನ್ನಮ್ಮ ಸಾಯೋವರೆಗೂ ನೀನು ಅವಳನ್ನ ಸ್ವಲ್ಪ ನೋಡ್ಕೋಬೇಕು. ಏನ್ ಮಾಡ್ಲಿ, ಬಹುಶಃ ನನ್ನ ಬಡತನವೇ ನನ್ನಮ್ಮನ ಈ ಪರಿಸ್ಥಿತಿ ದೂಡಿರಬಹುದು. 90ರ ಪ್ರಾಯದಲ್ಲೂ ನಮ್ಮ ಸಲುವಾಗಿ ದುಡಿಬೇಕಾದ ಅನಿವಾರ್ಯತೆ ಅವಳಿಗಿತ್ತು. ನೋಡಪ್ಪ, ಉಪಕಾರ ಮಾಡ್ಲಿಕ್ಕೆ ಏನು ತೊಂದ್ರೆ ಇಲ್ಲ. ಆದ್ರೆ ಎಂತ ಮಾಡುದು, ನಾನು ಬಗ್ಬೇಕು, ನನ್ನ ಹೊಟ್ಟೆಯೂ ತುಂಬಬೇಕು. ಆದ್ರೆ ಇದೇ ಕೆಲ್ಸ ಶ್ರೀಮಂತರ ಮನೇಲಿ ಮಾಡಿದ್ರೆ ಆ ಮಾತ್ರೆ ಬೇರೆ. ನಾನ್ ನಿಂಗೆ ಅಷ್ಟು ಹೇಳ್ಲಿಕ್ಕೆ ಆಗ್ತದ? ನೀನೊಂದು ಕೆಲಸ ಮಾಡು, ನಂಗೊಂದು ಅರ್ಧ ಕೊಡು ಸಾಕು. ಎಷ್ಟು ಕೊಡ್ಬೇಕು? ಹಾ, ಹಗಲಿನ ಲೆಕ್ಕಕ್ಕೆ 200, ರಾತ್ರಿ ಲೆಕ್ಕಕ್ಕೆ 400 ಅಷ್ಟು ಕೊಡು ಸಾಕು. ಹಾ, ಅಬ್ಬಾ, ಇವಳು ವ್ಯವಹಾರವೇ. ಇವಳಲ್ಲಿ ಜಾಗ್ರತೆಯಿಂದ ವ್ಯವಹರಿಸ್ಬೇಕು. ಅಲ್ಲ, ನನ್ನ ಅಮ್ಮನ್ ಬಿಟ್ಟು ನನಗೆ ಗೊತ್ತಿಲ್ವಾ? ಬದುಕಿನುದ್ದಕ್ಕೂ ಬದುಕಿ ಉಳಿಯೋದಕ್ಕಾಗಿ ಹೋರಾಟ ಮಾಡಿದವಳು ಅವಳು. ಅಷ್ಟು ಸುಲಭದಲ್ಲಿ ಅವಳು ಸಾಯ್ಲಿಕ್ಕಿಲ್ಲ. ಹಾಗಾಗಿ ಈ ದಿನಗೂಲಿ ವ್ಯವಹಾರ ಸ್ವಲ್ಪ ತುಟ್ಟಿಯಾದ್ರೂ ಆಗ್ಬಹುದು. ಇರ್ಲಿ. ನೋಡಮ್ಮ, ನನ್ನಮ್ಮ ಸಾಯುವವರೆಗೂ ನೀನು ನೋಡ್ಕೋಬೇಕು. ಈ ದಿನಗೂಲಿ ವ್ಯವಹಾರ ಬೇಡ. ಅದೇ 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 ಸಾಯೋವರೆಗೂ ನೀನು ನೋಡ್ಕೋಬೇಕು. ಅದಕ್ಕೆ ಒಟ್ಟಾರೆ ಎಷ್ಟು ಹಣ ಕೊಡಬೇಕು ಅಂತ ಹೇಳು. ಮತ್ತೆ ಅವಳ ಅಮ್ಮಮ್ಮ ಅಂದ್ರೆ ಇನ್ನೊಂದು 5-6 ಗಂಟೆ ಬದುಕ್ಬೋದು. ಯಾಕೆಂದ್ರೆ ಡಾಕ್ಟ್ರೇ ಹೇಳಿದ್ದಾರೆ. ಹಾಗಾಗಿ ಅದೇನಾದ್ರೂ ಬೇಗ ಆದ್ರೆ ನಿನಗ್ ಲಾಭ, ನನಗ್ ನಷ್ಟ. ಒಂದ್ ವೇಳೆ ಅದೇನಾದ್ರೂ ತಡವಾದ್ರೆ ನಾ ಮಾಡಿದ ಖರ್ಚು ಸಾರ್ಥಕ, ನಿನಗ್ ಸ್ವಲ್ಪ ನಷ್ಟ ಅಷ್ಟೇ. ಅಬ್ಬಾ, ಸಾವು ಕೂಡ ಒಂದು ಸಟ್ಟ ವಿಷಯ ಅಂತ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ. ಇದ್ರಲ್ಲೂ ಚೌಕಾಶಿ ಮಾಡ್ತಾರೆ ಈ ಮಂಗ. ಇರ್ಲಿ ಇರ್ಲಿ. ಹಾ ಸರಿ, ಆದ್ರೆ ನಾನೊಂದ್ಸಲ ಮಾಲ್ ನೋಡ್ಬೇಕಲ್ಲ. ಹಾ, ಮಾಲು? ನಿನ್ನ ಅಮ್ಮ ಅವ್ರ ನೋಡಿದ್ಮೇಲೆ ಮುಂದಿನ ಮಾತು. ಓಹೋ, ಸರಿ ಸರಿ, ಬಾ ಬಾ ಬಾ. ನೀನ್ ನಡಿ, ನಾ ಬಂದೆ. ಆಶೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತ್ತು ಮರಳಿ. ಆಶೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತ್ತು ಮರಳಿ. ಮುರಿದು ಬಿದ್ದ ಮರದ ಕೊರಡೊಳು ಹೂವು ಹೂವು ಅರಳಿ. ಕೂಡಲಾರದ ದಯಾಳದಲ್ಲೂ ಕಂಡಿತು ಏಕಸೂತ್ರ. ಕೂಡಲಾರದ ದಯಾಳದಲ್ಲೂ ಕಂಡಿತು ಏಕಸೂತ್ರ. ಕಂಡುದುಂಟು ಬೆಸೆದೆದೆಗಳಲ್ಲೂ ಭಿನ್ನತೆಯ ವಿಕಟ ಹಾಸ್ಯ. ಒಳುವ ಕಡಲೊಳು ಹೇಳಿ ನೋಡಪ್ಪ, ನಿನ್ನ ಅಮ್ಮನ ನೋಡೋಗುಟ್ಟಲ್ಲ, ಸಾಧಾರಣಕ್ಕೆ ಹೋಗ್ಲಿಕ್ಕಿಲ್ವಾ ಅಂತ. 1-2 ದಿನ ಆದ್ರೂ ಇರ್ಬೋದಾ ಅಂತ. ಆದ್ರೆ ನೀನೊಂದು ಕೆಲಸ ಮಾಡು, ನಂಗೊಂದು 2,000 ಕೊಡು ಸಾಕು. ಏನೋ 2,000? ಹಾ. ಏನ್ ತಮಾಷೆ ಮಾಡ್ತಿದೀಯಾ? ಅಲ್ಲ, ಡಾಕ್ಟ್ರೇ ಹೇಳಿದ್ದಾರೆ ಅವಳಿಗೆ ನಮ್ಮಮ್ಮ ಅಂದ್ರೆ 5-6 ಗಂಟೆ ಬದುಕಬಹುದಂತ. ಅದಕ್ಕೆ 2,000? ಏನ್ ಹುಚ್ಚಾಟ ಆಡ್ತಿದೀಯ?
ಸರಿ. ನೋಡು, ಹೊಲದ ಕಡೆ ಹೋಗ್ ಬರ್ತಾ ಇದ್ದೀನಿ. ಅಮ್ಮನ ಚೆನ್ನಾಗಿ ನೋಡ್ಕೋ. ಆಯ್ತಾಯ್ತು ಸರಿ. ಹೀಗೊಂದು ವ್ಯವಹಾರ ಕುದುರಿಸಿ ಹನೋ ತನ್ನ ಗದ್ದೆಗೆ ನಡೆದ. ಇದಕ್ಕೆ ತನ್ನಷ್ಟಕ್ಕೆ ತಾನು ಹೆಣೆಯುವ ಕೆಲಸ ಮಾಡುತ್ತಾ ಆಗ ಮುದುಕಿಯನ್ನು ಗಮನಿಸುತ್ತಾ ಅಲ್ಲೇ ಕುಳಿತುಕೊಂಡಳು. ಅಮ್ಮ, ಓ ಅಮ್ಮ, ಅಮ್ಮ, ನಿಮಗೆ ಪ್ರಾರ್ಥನೆ ಸಂಸ್ಕಾರ ಮಾಡಿದಾರಾ? ಓ ಅಮ್ಮ, ಓ ಅಮ್ಮ, ನಿಮಗೆ ಪ್ರಾರ್ಥನೆ ಸಂಸ್ಕಾರ ಮಾಡಿದಾರಾ? ಇಲ್ವಾ? ಛೇ, ಎಂತ ಕೆಲಸ ಆಯ್ತು. ಇರಿ, ನಾ ಬಂದೆ.
ಎತ್ತರೆತ್ತರಕ್ಕೆ ಏರುವ ಮನಕು ಕೆಸರಲೇ ಪಲೇಪ ಎತ್ತರೆತ್ತರಕ್ಕೆ ಏರುವ ಮನಕು ಕೆಸರಲೇ ಪಲೇಪ ಕೊಳೆಯ ಕೊಳಚೆಯಲಿ ಮುಳುಗಿ ಕಂಡೆನೋ ಬಾನಿನೊಂದು ಪೆಂಪ ತುಂಬುಗತ್ತಲಿನ ಬಸಿರನಾಳುತ್ತಿದೆ ಒಂದು ಅಗ್ನಿಪಿಂಡ ತುಂಬುಗತ್ತಲಿನ ಬಸಿರನಾಳುತ್ತಿದೆ ಒಂದು ಅಗ್ನಿಪಿಂಡ ತಮದಗಾಧ ಹೊನಲಲ್ಲೂ ಹೊಳೆಯುತ್ತಿದೆ ಸತ್ವವಂದ ಖಂಡ ಒಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ ಏನಪ್ಪ ಹೇಗಿದ್ದಾಳಮ್ಮ? ಹೋಗ್ಲಾ? ಛೇ 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 ಇಲ್ಲಪ್ಪ, ನೀನಿಷ್ಟು ಚೆನ್ನಾಗಿ ನೋಡ್ಕೊಳ್ತಿರ್ಬೇಕಾದ್ರೆ ಈಗ ಪರವಾಗಿಲ್ಲ. ಸರಿ ಬಂದ್ಯಲ್ಲ, ಅಮ್ಮನ್ ನೋಡ್ಕೊ, ನಾ ಹೋಗ್ಬರ್ಲಾ? ನಾನು ಎನ್ಸಿದ್ದು ಹೋಯ್ತು ಅಂತ ನೆನ್ಸಿದ್ದು ಹೋಗ್ಲಿಲ್ವಾ? ಸರಿ, ನಾನಿನ್ನು ಹೊಲದ ಕಡೆ ಹೋಗಿ ಬರ್ತೀನಿ. ಅಮ್ಮ ಜೋಪಾನ. ಆಯ್ತಾಯ್ತು, ಸರಿ. ಅಲ್ಲ, ಹೇಗ್ ಮಲಗಿದಳ್ ನೋಡಿ. ಇವಳನ್ನ ನೋಡಿದ್ರೆ ಮಾನಸಿಕವಾಗಿ ಆಗಲೇ ಸಾವನ್ನು ಸ್ವೀಕರಿಸಿ ಆಗಿದೆ, ಆದ್ರೆ ಶರೀರ ಇನ್ನು ಕೆಲಸ ಮುಗಿಸ್ಲಿಲ್ಲ. ಇವಳನ್ನ ನೋಡಿದ್ರುಂಟಲ್ಲ, ಒಂದು 5-6 ದಿನ 6-7 ದಿನ ಬದುಕಿದ್ರು ಬದುಕಬಹುದು. ಛೆ, ಆ ಬಡ್ಡಿ ಮಗು ಮೋಸ ಮಾಡಿಬಿಟ್ಟ. 5-6 ಗಂಟೆಯಲ್ಲಿ ಆಗ್ತದೆ ಅಂತ ಹೇಳಿದ್ದ, ನಮ್ಗೆ ನಷ್ಟ ಅಂತ. ಅಬ್ಬಬ್ಬ, ನನ್ನ 2000 ಸಾರ್ಥಕ. ಆಗ್ಲಿ ಆಗ್ಲಿ.
ಹೋಗಬಾರದೆ ಎಂದು ಕೊರಗುತ್ತಿದ್ದರು. ಅಲ್ಲ, ಬದುಕ್ಲಿಕ್ಕಂತೂ ಶಕ್ತಿ ಇಲ್ಲ, ಸಾಯ್ಲಿಕ್ಕೂ ಶಕ್ತಿ ಇಲ್ವಾ? ಛೀ, ಎಂತ ಪರಿಸ್ಥಿತಿ. ಅಲ್ಲ, ಹಾಗೆ ಕುತ್ತಿಗೆ ಇಸ್ಗಿ ಮುಕ್ತಿ ಕೊಟ್ಟು ಬಿಟ್ರೇನು ಅಂತ ಹಾಗೆ ಮಾಡ್ತೇನೆ. ಬೇಡ ಬೇಡ.
ಅಲ್ಲ, ಈ ವ್ಯವಹಾರದಲ್ಲಿ ರ್ಯಾಪಿಗೆ ಎಷ್ಟು ಲಾಭ ಆಗಿರ್ಬೋದು? ಸುಪ್ರೀತಾ ಪುರಾಣಿಕ್ ಕುಂಬಾಶಿ. ಎಲ್ರಿಗೂ ಇದುವರೆಗೆ ಕುಳಿತು ನಮ್ಮ ಈ ಪ್ರಯತ್ನವನ್ನು ನಿಮ್ಮ ಚಪ್ಪಾಳೆ ಮೂಲಕ ಶ್ಲಾಘಿಸಿದ್ದೀರಿ. ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಈ ಒಂದು ಕಥೆಯನ್ನು ಇದಾಗಲೇ ನಿಮಗೆ ಪೂರ್ವದಲ್ಲೇ ತಿಳಿಸಿದ ಹಾಗೆ ಫ್ರೆಂಚ್ ಮೂಲದ ಈ ಒಂದು ಕತೆ ಬರೆದಿರುವವರು ಮಾಪಾಸ್ ಅವರು, ಫ್ರೆಂಚ್ ಕತೆಗಾರರಾದಂತಹ ಮಾಪಾಸ್ ಅವರು ಬರೆದಿರುವಂತಹ ಕಥೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಪ್ರೊಫೆಸರ್ ಪ್ರಮೋದ್ ಮುತಾಲಿಕ್. ಸಂಗೀತ, ಈ ಒಂದು ನಾಟಕಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡಿಕೊಟ್ಟವರು ಕೌಶಿಕ್ ಸಾಲಿಕೇರಿ. ಈ ದಿನ ಅದರ ನಿರ್ವಹಣೆಯನ್ನು ಮಾಡಿದವರು ಸುಮೇತ್ ಪುರಾಣಿಕ್. ಬೆಳಕಿನ ವಿನ್ಯಾಸ ಮತ್ತು ನಿರ್ವಹಣೆಯನ್ನು ಮಾಡಿದವರು ಶ್ರೀಶ ತೆಕ್ಕಟ್ಟೆ. ಹಿನ್ನೆಲೆಯ ಸಹಾಯದಲ್ಲಿ ಪ್ರಸಾದ್ ಸಾಲಿಕೇರಿಯವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಹಾಗೆ ರಂಗರೂಪ ನಿರ್ದೇಶನವನ್ನು ಮಾಡಿದವರು ಖ್ಯಾತ ರಂಗಕರ್ಮಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ರೋಹಿತ್ ಎಸ್ ಬೈಕಾಡಿಯವರು. ಎಲ್ಲರನ್ನ ಕೂಡ ತುಂಬ ಪ್ರೀತಿಯಿಂದ ವಂದಿಸಿಕೊಳ್ತಾ ಎಲ್ಲರೂ ಕೂಡ ವೇದಿಕೆಗೆ ಒಮ್ಮೆ ಬರಬೇಕಂತ ಕೇಳಿಕೊಳ್ತಿದ್ದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖೇನ ಅವರೆಲ್ಲರನ್ನ ಈ ಒಂದು ನಾಟಕದ ಹಿನ್ನೆಲೆಯಲ್ಲಿ ಸಹಕಾರವಿತ್ತ ಪ್ರತಿಯೊಬ್ಬರನ್ನು ಕೂಡ ಅಭಿನಂದಿಸ್ತಾ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ತುಂಬ ಪ್ರೀತಿಯಿಂದ ಎಲ್ಲರನ್ನ ವೇದಿಕೆಗೆ ಬನ್ನಿ ಅಂತ ಮತ್ತೊಮ್ಮೆ ಅವರನ್ನು ಅಭಿನಂದಿಸುವ ಚಪ್ಪಾಳೆ ನೀಡಿ ಅಂತ ಕೇಳಿಕೊಳ್ತಾ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀಶ ಅವರು ಕೂಡ ಬನ್ನಿ ಅಂತ ಕೇಳ್ಕೊಳ್ಳೋದು. ಕೌಶಿಕ್ ಸಾಲಿಕೇರಿ ಹಾಗೆ ಪ್ರಸಾದ್ ಸಾಲಿಕೇರಿ, ನಿಮ್ಮೆಲ್ಲರ ತುಂಬು ಸಹಕಾರ ಬಹುಶಃ ಈ ಒಂದು ನಾಟಕ ಇಷ್ಟು ಒಂದು ಚಂದದಲ್ಲಿ ಬರಲಿಕ್ಕೆ ಸಾಧ್ಯತೆ ಆಯಿತು ಅಂತ ಕೇಳಿಕೊಳ್ತಾ ಶ್ರೀಶ ತೆಕ್ಕಟ್ಟೆ ಅವರು ಕೂಡ ಬರಬೇಕಂತ, ಹೇಗಿದ್ರು ಅಡ್ಡಿಲ್ಲ ನಮ್ಮ ಜೊತೆಗೆ, ನಾವು ಕೂಡ ಹೇಗೆಗೋ ಇದ್ದೇವೆ, ಬನ್ನಿ. ಹಾಗೆ
ಇದ ನಂತರದಲ್ಲಿ ಯಕ್ಷಗಾನ ಕೂಡ ಈ ಮಹಿಳಾ ಕಲಾವಿದರಿಂದ ಇದೆ, ಯಶಸ್ವಿಯ ಮಹಿಳಾ ಕಲಾವಿದರಿಂದ. ಅದನ್ನು ಕೂಡ ತಾವೆಲ್ಲರೂ ವೀಕ್ಷಿಸಿ ತೆರಳಬೇಕಂತ ಕೇಳಿಕೊಳ್ತಾ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ತೇನೆ. ರೆಕಾರ್ಡ್ ಆಫ್ ಮಾಡಿ